ಈ ಮ್ಯಾನ್ಯಲ್ಗಳು ಏನಿದೆ BWP ಸಿಸ್ಟಮ್ ಆಗಿರುತ್ತೆ ಅವಾಗನೇ ಕೆಲಸ ಮಾಡಿರ್ತಾರೆ. ಸುಮಾರು ಇಲ್ಲಿಂದ ಒಂದು 20 ಅಡಿ 25 ಅಡಿ ಆಳದಲ್ಲಿ ಇದೆ. ಸೊ ಇದು ನಾನ್ ಟೆಕ್ನಿಕಲ್ ಮಾಡಿ ಇಲ್ಲಿ ಸುಮಾರು ಅಂಡರ್ಗ್ರೌಂಡ್ ಸ್ಯಾನಿಟರಿ ವಾಟರ್ ಏನಿದೆ ಎಲ್ಲ ಓವರ್ಫ್ಲೋ ಆಗೋದು. ಈ ಮೈನ್ ರೋಡಲ್ಲಿರುವಂಥ ಮೇಲಿಂದ ಬರುವಂಥ ಪ್ರವಾಹ ಏನಿದೆ ಸ್ಯಾನಿಟರಿ ಲೈನ್ಸ್ಗಳು ಆ ಎದುರುಗಡೆ ಇರುವಂಥ ಡೆಡ್ ಲೈನಲ್ಲಿ ಅಲ್ಲಿ ಟರ್ನ್ ಮಾಡಿ ಅಲ್ಲಿಂದ ಮತ್ತೆ ಎಲ್ಲ ಈ ಭಾಗಗಳೆಲ್ಲ ಇಂಟರ್ಲಿಂಕ್ ಏನಿದೆ ರೋಡ್ಗಳನ್ನ ಇಲ್ಲಿ ಕನೆಕ್ಟ್ ಮಾಡಿ ಅವಾಗೇನಿಕವಾಗಿ ಆ ಡೆಡ್ ಎಂಡಲ್ಲಿ ರೋಡ್ ಕನೆಕ್ಟ್ ಆಗಿ ಮತ್ತು ಅಲ್ಲಿಂದ ಆ ಡೆಡ್ ಎಂಡಿಂದ ಮತ್ತು ಹೀಗೆ ಬಂದು ಫ್ರಂಟಿಂದ ಬಂದು ಹೀಗೆ ಫ್ಲೋ ಆಗಿ ಮತ್ತು ಇಲ್ಲಿಂದ ಇಲ್ಲಿರುವಂಥ ಮ್ಯಾನ್ಯಲ್ ಮೈನ್ ರೋಡಲ್ಲಿರೋಂಥ ಮ್ಯಾನ್ಯಲ್ಗೆ ಕನೆಕ್ಟ್ ಮಾಡಿದರು. ಸೊ ಇದನ್ನು ಈ ಒಂದು ಅವಾಗ್ನಿಂದ ಕೆಲಸ ಮಾಡಿರೋ ಈ ಕೆಲಸಕ್ಕೋಸ್ಕರ ನಾವು ಸುಮಾರು ಒಂದು 7 ವರ್ಷ 5ರಿಂದ 7 ವರ್ಷ ಹೋರಾಟ ಮಾಡಿದ್ವಿ. ಸೊ ಕೊರೋನಾ ಟೈಮಲ್ಲಿ ಫೇಸ್ಬುಕ್ ಲೈವ್ ಕೂಡ ಹಾಕಿದ್ದೆ ನಾನು. ಇಲ್ಲಿ ಸ್ಯಾನಿಟರಿ ಲೈನೆಲ್ಲ ಫಸ್ಟ್ ಎಲ್ಲ ತುಂಬ ಓವರ್ಫ್ಲೋ ಆಗ್ತಿತ್ತು ಮತ್ತು ಅವಾಗ ನೀರಾಗಿತ್ತು. ಮತ್ತು ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗಳೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರ ಅನುದಾನದಲ್ಲಿ ಈ ಕೆಲಸ ನಡೀತಾಯಿದೆ. ಬಟ್ ಅವರ ವಿರುದ್ಧವಾಗಿ ನಾವು ಸುಮಾರು ವರ್ಷಗಳ ಈ ಒಂದು ಅವೇರ್ನೆಸ್ ಕೆಲಸ ಆಗಿರೋದಕ್ಕೆ ನಾವು ಸ್ವತಃ ನಾವುಗಳಲ್ಲಿ ಇಲ್ಲಿರುವಂತಹ ಊರಿನ ಗ್ರಾಮಸ್ಥರುಗಳು ಮುಖಂಡರುಗಳೆಲ್ಲ ಸೇರಿ ನಾವು BWP ಮತ್ತು ಅಸಿಸ್ಟೆಂಟ್ ಕಮಿಷನರ್ ಆಫ್ BMPಗೆ ಅಲ್ಲಿ ನಾವು ದೂರನ್ನು ಕೊಟ್ಟು ಅರ್ಜಿಯನ್ನು ಸಲ್ಲಿಸಲಾಯಿತು. ಅರ್ಜಿ ಸಲ್ಲಿಸಿದ ನಂತರ ಕೃಷಿ ಮುಗಿಸಿರೋದಕ್ಕೆ ಅವರು ಬಂದು ಇಲ್ಲಿ ಕಾಮಗಾರಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಮಾಡುವಂಥ ಕಾಂಟ್ರಾಕ್ಟರ್ಗಾಗಲಿ ಇವರು ಯಾರು ಸ್ಪಂದಿಸೋದನ್ನೇ ಸರಿಯಾಗಿ ಇಲ್ಲಿ ಇನ್ನು ಏನಿದೆ ಬ್ಯಾಕ್ ಫಿಲ್ಲಿಂಗ್ ಏನು ಮಾಡಿದ್ದಾರೆ ಇದಕ್ಕಿನ್ನ ವಾಟರ್ ಕಂಪಕ್ಷನ್ ಕೂಡ ಮಾಡಿಲ್ಲ. ಹೇಳಿದರೆ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಲೋಕಲ್ ನಾವು ಮಣ್ಣು ಕೆಲಸ ಮಾಡೋರನ್ನ ಕರ್ಕೊಂಬಂದು ಇಲ್ಲಿ ವಾಟರ್ ಲೈನ್ಸ್ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ ಅವರು. BMP ಅವರು BWP ಕೆಲಸ ಮಾಡಿದ ಕಾಂಟ್ರಾಕ್ಟ್ರು. ಸೊ ಈ ಒಂದು ಕಾಂಟ್ರಾಕ್ಟರ್ ಕೆಲಸ ಮಾಡಿರೋದಕ್ಕೆ ನಾವು ಮತ್ತೆ ರಿವರ್ಸ್ನ ಕುಡಿಯೋ ನೀರು ಬಂದಿಲ್ಲ 1.5 ತಿಂಗಳಾಯಿತು. ಈಗ ನಾವು ರೆಕ್ಟಿಫೈ ಮಾಡಿಸ್ತಾ ಇದ್ದೀವಿ. ಇಲ್ಲಿರೋಂಥ ಸಾಮಾನ್ಯರು ಜನಸಾಮಾನ್ಯರಿಗೆ ಹೊರೆ ಆಗ್ತಾಯಿದೆ ಈ ಒಂದು ಸ್ಯಾನಿಟರಿ ಕನೆಕ್ಷನ್ ತೊಂದರೆಗಳಾಗ್ತಾರೆ ಅಂತ ನೋಡಿ ಫ್ರೆಂಡ್ಸ್. ಇಲ್ಲಿ ಕೂಡ ಅಗಿತಾ ಇದ್ದೀವಿ ನೋಡಿ. ಇಲ್ಲಿ ಕೂಡ ಪೈಪ್ ಡ್ಯಾಮೇಜ್ ಆಗಿದೆ. ಇಲ್ಲಿ 1.5 ತಿಂಗಳಾಯಿತು ನೀರಿನ ವ್ಯವಸ್ಥೆ ಬಂದು ಕುಡಿಯೋ ನೀರಿನ ಬಂದು. ಇಲ್ಲಿ ನೋಡಿ ಇಲ್ಲಿ ನಾವು ಮಿಷಿನ್ ತಂದು ನಾವೇ ಒಬ್ಬ ಲೇಬರ್ನ ಬಿಟ್ಟು ಇಲ್ಲಿ ಪೈಪ್ಲೈನ್ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ BWP ಕಡೆಯಿಂದ ಕಾಂಟ್ರಾಕ್ಟ್ರಿಗೆ ಹೇಳಿದ್ರೆ ಅವರು ನನಗೆ ಇದಕ್ಕೆ ಸಂಬಂಧನೇ ಇಲ್ಲ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಾವು ಮಾಡಿರೋಂಥ ಸ್ನೇಹಿತರೆ ಇದು ಕೂಡ ಮ್ಯಾನುವಲಿಂದ ಓಪನ್ ಆಗ್ತಿತ್ತು. ಸೊ ಈಗ ಬಾಟಮ್ ಲೈನ್ ಒಂದು 20 ಅಡಿ ಕೆಳಗಿದೆ. ಸೊ ಓವರ್ಫ್ಲೋ ಅಂದರೆ ಬಾಟಮ್ ಲೈನಿಂದ ಸುಮಾರು ಒಂದು 6 ಅಡಿ 7 ಅಡಿಗೆ ಸೆಕೆಂಡ್ ಲೇಯರ್ ಲೈನ್ನ ವಾಟರ್ ಇನ್ಸ್ಟಾಲೇಷನ್ ಅಂದರೆ ಈ ಸಿವೇಜ್ ವಾಟರ್ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ ಸತತವಾಗಿ ಲೆಟ್ರಿನ್ ನೀರು ಸಿವೇಜ್ ನೀರು ಹೋಗ್ತಾಯಿತ್ತು. ಸ್ವಲ್ಪ ಇವಾಗ ಅವಾಯ್ಡ್ ಆಗಿದೆ ನೋಡಿ. ನೊಣಗಳು ಹುಳುಗಳು ಎಲ್ಲ ಇಲ್ಲೆಲ್ಲ ಲೆಟ್ರಿನ್ ನೀರೇ ಇದು ಹೋಗ್ತಾಯಿತ್ತು. ಇದನ್ನು ನಾವು ಸ್ವಲ್ಪ ಅವಾಯ್ಡ್ ಮಾಡಿದ್ದೀವಿ. ಇದಾಗಿದೆ. ಸೊ ಈಗ ಇಲ್ಲಿ ಚಿಪ್ಪಿಂಗ್ ಮಾಡಿ ವಾಟರ್ ಕನೆಕ್ಷನ್ನ ಡ್ಯಾಮೇಜ್ ಆಗೋದು ಚೆಕ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಇದು ಅಗ್ರಹಾರ ಬಡಾವಣೆ ಕೇರಳ ಅಂತ